ಬೀದರ್ ಜಿಲ್ಲೆ ಔರತ್ ತಾಲೂಕಿನ ಅಶೋಕ್ ನಗರ ತಾಂಡಾ ನಿವಾಸಿ ಅನಿಲ್ ತಂದೆ ವಿಠ್ಠಲ್ ರಾಠೋಡನನ್ನು ಕೊಲೆ ಮಾಡಿ ಹಳ್ಳದಲ್ಲಿ ಪತ್ತೆಯಾದ ಶವದ ಮರಣೋತ್ತರ ಪರೀಕ್ಷೆ ನಡೆಸಿ ಹತ್ಯೆಗೈದ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಶಿಕ್ಷೆಗೆ ಗುರಿಪಡಿಸಲು ಕವಿತಾ ಗಂಡ ವಿಠ್ಠಲ್ ರಾಠೋಡ್ ಒತ್ತಾಯಿಸಿದ್ದಾರೆ. ಬೀದರ್ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಪೈಪ್ ಕಳ್ಳತನ ಮಾಡಿದ್ದಾನೆಂದು ಹೊಡೆದು ಕೊಲೆ ಮಾಡಿ ಹಳ್ಳದ ದಡಲಿ ಬಿಸಾಡಿರುತ್ತಾರೆ ಎಂದು ಆರೋಪಿಸಿದರು. ಸೆಪ್ಟೆಂಬರ್ 12ರಂದು ಗ್ರಾಮದ ಅಂಕುಶ್ ಚಂದರ್ ಚೌಹಾಣ್ ಅವರು ನನ್ನ ಮಗನಿಗೆ ಹೊಲದಲ್ಲಿ ಬೆಳೆಗೆ ಕ್ರಿಮಿನಾಶ ಔಷಧ ಸಿಂಪಡಿಸುವುದು ಇದೆ. ಕೂಲಿ ಕೆಲಸಕ್ಕೆ ಬೈಕ್ ಮೇಲೆ ಕರೆದುಕೊಂಡು ಹೋಗಿರುತ್ತಾರೆ. ಅವರ ಜೊತೆ ಹೋದವರು ಮರಳಿ ಮನೆಗೆ ಬಂದಿರಲಿಕ್ಕಿಲ್ಲ. ನನ್ನ ಮಗ ಎಂದು ತಿಳಿಸಿದರು. ನಾಪತ್ತೆಯಾದ ಮಗನನ್ನು 2-3 ದಿವಸ ಹುಡುಕಿದರೂ ಪತ್ತೆಯಾಗಲಿಲ್ಲ. ಹೀಗಾಗಿ ಸೆಪ್ಟೆಂಬರ್ 15ರಂದು ಚಿಂತಕಿ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ದೂರು ಸಲ್ಲಿಸಲಾಗಿತ್ತು ಎಂದರು. ದೂರನ್ನು ಸಹ ಸ್ವೀಕರಿಸಲು ಠಾಣೆಯವರು ನಿರಾಕರಿಸಿದರು. ನಾಪತ್ತೆಯಾಗಿದ್ದಾನೆ ಎಂದು ದೂರು ನೀಡುತ್ತಿದ್ದೀರಿ, ಪತ್ತೆಯಾದರೆ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಎಂದು ಬೆದರಿಸಿದರು ಎಂದು ಹೇಳಿದರು. ಪೈಪ್ ಕಳ್ಳತನ ಮಾಡಿದ್ದಾನೆ ಎಂದು ನನ್ನ ಮಗನನ್ನು ದಯಾನಂದ್ ಹೋಳ್ಕರ್ ಹಾಗೂ ಅಂಕುಶ್ ಅವರು ಹೊಡೆಯಲು ಹಿಂಬಾಲಿಸಿದ್ದು ಕಂಡಿರುವ ಗ್ರಾಮದ ಸಾದಕ್ ಪಾಟೀಲ್ ಅವರು ನಮ್ಮ ಸಂಬಂಧಿಗಳಿಗೆ ತಿಳಿಸಿರುತ್ತಾರೆ. ಇದೇ ನಮ್ಮ ಮಗನ ಕೊಲೆಗೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ನನ್ನ ಮಗನನ್ನು ಕೈಕಾಲು ಮುರಿದು ಕೊಲೆ ಮಾಡಿ ತಾವು ಮಾಡಿದ ಅಪರಾಧವನ್ನು ತಪ್ಪಿಸಿಕೊಳ್ಳಲು ಶವ ಹಳ್ಳದಲ್ಲಿ ಬಿಸಾಡಿರುತ್ತಾರೆ. ಶವ ಬಿದ್ದಿರುವ ಸ್ಥಳದಲ್ಲಿ 5 ಇಂಚು ನೀರು ಸಹ ಇರುವುದಿಲ್ಲ ಎಂದರು. ಶವದ ಮರಣೋತ್ತರ ಪರೀಕ್ಷೆಯಲ್ಲಿ ಹಳ್ಳದಲ್ಲಿ ಬಿದ್ದು ಸಾವನ್ನಪ್ಪಿರುತ್ತಾನೆ ಎಂದು ವರದಿ ನೀಡಲು ವೈದ್ಯರಿಗೆ ಹಣ ಕೊಟ್ಟು ಪ್ರಕರಣವನ್ನು ಮುಚ್ಚಿ ಹಾಕಲು ಪ್ರಯತ್ನ ಮಾಡಿದ್ದಾರೆ ಎಂದರು. ಮಗನ ಕೊಲೆಗೆ ನಮ್ಮ ಮನೆಯ ಮುಂದೆ ಇರುವ ಓಪನ್ ಪ್ಲೇಸ್ ಅನಧಿಕೃತವಾಗಿ ಕಬ್ಜಾ ಮಾಡಿದರು. ಆವಾಗಲೂ ಸಹ ನನ್ನ ಮೇಲೆ ಹಲ್ಲೆ ನಡೆಸಿದರು. ನಾನು ಆಸ್ಪತ್ರೆಗೆ ಸೇರಿ ಚಿಕಿತ್ಸೆ ಪಡೆದುಕೊಂಡಿದ್ದೆ ಎಂದ ಅವಳು ಈಗ ದಯಾನಂದ್ ಹೋಳ್ಕರ್, ಅಂಕುಶ್ ಚಂದರ್ ಪೂರ್ವ ನಿಯೋಜಿತ ಸಂಚು ನಡೆಸಿ ನನ್ನ ಮಗನನ್ನು ಕೊಲೆ ಮಾಡಿರುತ್ತಾರೆ ಎಂದು ಆರೋಪಿಸಿದರು. ಈ ಪ್ರಕರಣವನ್ನು ದಾರಿ ತಪ್ಪಿಸಿ ಕೊಲೆಗಡಕರನ್ನು ಬಚಾವು ಮಾಡಲು ಠಾಣೆ ಅಧಿಕಾರಿಗಳು ಅವರನ್ನು ಸಹಾಯ ಮಾಡಿದ್ದಾರೆ ಎಂದರು. ಆದ್ದರಿಂದ ಶವದ ಮರಣೋತ್ತರ ಪರೀಕ್ಷೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ನ್ಯಾಯ ದೊರಕಿಸಿ ಕೊಡಲು ಮನವಿ ಮಾಡಿದರು. ನಾವು ಕಡು ಬಡವರು, ಕೂಲಿ ಕೆಲಸ ಮಾಡಿ ಜೀವನೋಪಾಯ ನಡೆಸುತ್ತಿದ್ದೇವೆ. ಯಾರಾದರೂ ಸ್ವಲ್ಪ ಹಣ ಕೊಟ್ಟರೆ ಸರಾಯಿ ಕುಡಿಯುತ್ತಿದ್ದ. ಆದರೆ ಕಳ್ಳತನ, ಮೋಸ, ವಂಚನೆ ಮಾಡುವ ಕೆಲಸ ಮಾಡಿಲ್ಲ. ಆದರೂ ಸಹ ಪೈಪ್ಗಳು ಕದ್ದಿದ್ದಾನೆಂದು ಹೇಳಿ ಅದನ್ನೇ ನೆಪ ಒಡ್ಡಿ ಮಗನ ಕೊಲೆ ಮಾಡಿದ್ದು ಸೂಕ್ತವಲ್ಲ ಎಂದರು. ಎತ್ತರ ಓಡೋಗಿರ್ಬೇಕು, ಬರ್ತಿರ್ಬೇಕು ಅಂದ್ರೆ ನಾವು ನಿಮ್ ಬರ್ಸ್ಲಾಕ್ ಬಂದ ಸಿಗದು ನಾ ಮುಚ್ಕೋತ ಸಿಗಲು ಹೋದ್ರೆ ಯಾರು ಒಯ್ದ ರಾಶಿ ಮಾಡ್ದ ಅಬ್ಬ ನಿನ್ ಮಗ ಎತ್ತರ ಓಡೋದ್ರ ನಮ್ಗೆ ಹೇಳಿದ್ವಿ. ನಿನ್ನ ಮಗ ಕಳ್ತನ ಮಾಡ್ಯಾವ ಅನ್ನೋ ಧಮಕಿ ಆಗ ನಾವು ಹತ್ಕೊಂಡ್ ಹುಡುಕಿದೇವೆ ನಾವು ಆಯಾವ್ದೆಲ್ಲ ಹುಡುಕಿ ಹೋದು ಒಂದು 4 ಬಜೆಕು ಅಲ್ಲಿ ಫಿಲ್ಟ್ರ್ ನೀರಿನ ಬರೀ ಗಾಳಿ ಹೊಂಟಾವಂದ ಅವ್ರು ಫಿಲ್ಟ್ರ್ ನೀರಿನ ನೋಡಿ ಸಾಬ್ರಿಗೆ ಫೋನ್ ಮಾಡಿದ್ರೆ ಸಾಬ್ರ ಗಪ್ಚಿ ನಡೆದಾವ್. ನಾ ಬಿ ಆಗ ಅವಂತ ಜನ್ಮಲ್ಲಿ ನಡಿಯಲ್ಲಿ ತೋರಿಸಿ ನೋಡ್ಯಾರ ಅಂದ್ರೆ ನಾವು ಹೋಗಿ ಹಿಂಗೆ ತೋಡೆ ಪಾಯಿಂಟ್ ಹಿಂಗೆ ಮಾಡಿ ಟಪ್ಪನ್ ಹೋಗಿ ಒಂದು ಮೊಬೈಲು ಅವ್ನು ಚೆಸ್ ಮಾಡ್ತಾನೆ. ನಿನ್ನ ಮೊಮ್ಮಗದ ನೋಡಿದ್ರೆ ನನ್ನ ಮೊಮ್ಮಗದ ಈ ಬಾಡಿ ನೋಡೋದ ಈಗ ಜರಕ್ ನಾ ಬಾಡಿ ನೋಡ್ತಾ ಹಿಂಗೆ ಕೈ ಮುಗ್ದಿನ ಒಂದು ಕಾಲು ಉದ್ದಕ್ಕೆ ಒಂದು ಕಾಲು ಮುಗ್ದಿನ ಕಾಲ ಸಾಕು ನನ್ನ ಮೊಮ್ಮಗನ ಈಗ ಹಿಂಗೆ ಚಿತ್ತು ಬಿದ್ದಾನೆ. ಈಗ ಹಿಂಗೆ ನೀರಾಗ ಮುಣಿಗಿಲ್ಲ, ಅಲ್ಲಿ ನೀರೇ ಇಲ್ಲ, ಅಲ್ಲಿ ಖಾಲಿ ಹುಲ್ಲು. ಈಗ ಸಾಬರ್ಗ ಹಿಂಗೆ ಹುಲ್ಲು ಮಾಡಿ ಬಾಜಿಗೆ ಮಾಡಿ ಹೆಣ ನೋಡಿ ಬಂದನ. ಇವ್ನು ಹುಲ್ಲಾಗು ನೀರ್ಕೊಂಡು ಸತ್ತಾನ, ಕಾಲು ಮುರಿದೋಗ್ಯಾವ, ಕೈ ಮುರಿದೋಗ್ಯಾವ. ತೋರಿದಾಗಿ ತಿರ್ಕೋಯ್ ಬರ್ತಾನ ನನ್ನ ಮೊಮ್ಮಗ ಈ ನೀರಾಗು. ಅವ್ರು ಒಯ್ದಾವ ಅಂದ್ರೆ ಮಾಯ ಮಾಡಿದ ಬಂದು ಅವ್ರಿಗೆ ಕೇಸ್ ಕೊಟ್ಟ ಠಾಣ್ಯಾಗ ನಮ್ಮಲ್ಲಿ ಕಳ್ತನ ಮಾಡ್ಯಾವ. ನಾ ಹಿಮ್ಮಡಿ ಎತ್ತೇವೆ ಓಡೋಗಿದ್ದವು ಎತ್ತ ಬರ್ತಿದ್ದೆವು ಅಂತ ನಾವು ಒಂದಿನ ಹೇಳಿದೆವು. 3 ದಿನ ಹುಡುಕಿದೆವು. ಅಲ್ಲಿ ಗಾಳಿ ಹೊಂಟಾವ, ಪೆಟ್ರೋಲ್ ನೀರಿನ ನಾವು ಗಾಳಿ ಹೊಂಟಾವ ಅಂತ ಹೇಳಿ ಪೊಲೀಸರಿಗೆ ಊರಾಗ ಬರಲ್ಲ. ಅವನಿಗೆ ದುಸ್ಮಾನ್ ತಂದ, ನಾವು ದುಸ್ಮಾನಿನ ತಂದು ಸೇರಿ ಕುಡಿಸಿ ಕೊಲೆ ಮಾಡಿ ಹೊಲ್ದಾಗ ಕೊಲೆ ಮಾಡಿ ರಾತ್ರಿ ಟೈಮಿಗೆ ಕತ್ತಲಾಗ ಮುತ್ತಿ ಕಟ್ಕೊಂಡು ಬಿಡಿಸಿನ ಕ್ಯಾಮ್ರಾಗಿದ್ದು. ಈ ಪೊಲೀಸರು ಕ್ಯಾಮ್ರಾ ಮುಚ್ಚಕ್ಯಾವ. ನಮ್ಗೆ ಈ ಕೊಲಿ ಬೇಕು. ಎಷ್ಟು ಮಂದಿ ಪೂರ ದೇಶದಾಗ ಎಷ್ಟು ಠಾಣ ತಿರುಗಿದ. ಬೆಂಗಳೂರು ಹೋಗಿದ, ಗುಲ್ಬರ್ಗ ಹೋಗಿದ, ಬೀದರ್ ಹೋಗಿದ, ಬಾಲ್ಕಿ ಹೋಗಿದ, ಚಿಂತಾಕಿ ಅವರಾದೆಲ್ಲ ಬಂದಿಲ್ಲ. ನನ್ನ ನ್ಯಾಯ ಆಗಿಲ್ಲ. ನನ್ನ ನ್ಯಾಯ ಬೇಕು. ಅವ್ರಿಗೆ ಇನ್ನ ಜೈಲಿಗೆ ಹಾಕಿಲ್ಲ. ಎಲ್ಲರೂ ಅರ್ಜಿ ಕೊಟ್ಟು ಬಂದಿದ್ದ. ನಿಮ್ಮ ಹೆಸರೇನು? ನನ್ನ ಹೆಸರು ಜಯರಾಬಾಯಿ. ಸತ್ತವ್ರಿಗೆ ಏನಾಗುತ್ತೆ ನೀವು? ನನ್ನ ಮಗನ ಮಗ ಇಲ್ಲ. ಇಬ್ಬರೇ ಇದು ಮಗ ಸಣ್ಣ ಪಾರ ಗಡ್ಡಗಡಿದ ಕರೆ ಕೋಲ ನಿಂತಿದ್ದಿಲ್ಲ. ನನ್ನ ಮಗನಿಗೆ ಇಬ್ಬರು ನಂಗೆ ಹೊಟ್ಟೆಗೆ ಒಂದೇ ಮಗ. ನನ್ನ 2 ಮಕ್ಕಳಿದ್ದು ಅವ್ರ ಗಂಡ ತಗೊಂಡಿದ್ದ. ನನ್ನ ಮಗ ಕಳ್ತನ ಮಾಡಿ ಅವ್ರು ನನ್ನ ಮಗನಿಗೆ ಸಣ್ಣ ಮಗನಿಗೆ ದಂಡ ಮಾಡೋವನಿದ್ದು ಅನ್ನ ಹಾಕೋವನಿದ್ದು ಕೂಲಿ ಕಟ್ಟ ಮಾಡಿ ಬಂದಿದ್ದೆ. ನಾವು ಗಡಿ ಬರೀತೇವೆ ತಂದು ನಮ್ದು ನ್ಯಾಯ ಬೇಕು ನನಗೆ. ನನ್ನ ಮಗ ಉತ್ಸಗನ ಎಲ್ಲಿ ಕೂಲಿ ಮಾಡಿ ಅವರ ತಂದು ಹಾಕ್ತಿದ್ದ. ನಾವು ಕೂಲಿ ಕಷ್ಟ ಮಾಡ್ತಾ ಯಾವ 600 ರೂಪಾಯಿ ಕೊಡ್ತಾ ಅಂದ್ರೆ ನಾವು ಹೋಗಿ
ನಾನು ಕೂಲಿ ಮಾಡ್ಕೊಂಡು ಬರ್ತಾ ಅದು ಕಪಲದಾಗ ಹೋಯ್ತು. ನನ್ನ ಮೊಮ್ಮಗನಿಗೆ ಕೊಲೆ ಮಾಡ್ಯಾವ. ನನಗೆ ಒಬ್ಬನೇ ಮಗ, ನನ್ನ ಇಬ್ಬರು ಮಕ್ಕಳಿದ್ದು. ನಾನು 7 ತಿಂಗಳಾಯ್ತು. ನಾವು ನೇರ ಬಿಟ್ಟು ಹೇಳೋದು ಹೊಂಟಿದ್ದೆ, ತಂದು ನಮ್ಗೆ ನ್ಯಾಯ ಬೇಕು. ರಿಪೋರ್ಟ್ ಸುಳ್ಳು ಬಂದ, ಯಾವುದು ಡಾಕ್ಟರ್ ಸುಳ್ಳು ಮಾಡ, ಎಲ್ಲ ಡಾಕ್ಟರ್ಗಳೆಲ್ಲ ಸುಳ್ಳು ರಿಪೋರ್ಟ್ ಒಂದಾದ. ನನ್ನ ಮೊಮ್ಮಗನ ಕಾಲು ಕೈ ಮುಟ್ಟಿನ ನಾ ಹೇಳಿದ, ಸಾಬ್ರೆ ಇದು ಕೈ ಮುಟ್ಟಿನ ರಿಪೋರ್ಟ್ ಮಾಡಿ ಇರ್ಬೇಕು, ನೋಡಿಗೋ ಜನಬೇಕು ನೋಡಿಗೋ. ಡಾಕ್ಟರ್ ಬಂದ, ಡಾಕ್ಟರ್ ಹೇಳಿದ ರಿಪೋರ್ಟ್ ಮಾಡಿಲ್ಲ ಪೈಲೆ, ಇದು ಬಿದ್ದು ಕೈ ಮುರ್ಕೊಂಡ ಅಂತ. ಈಗ ನೀರಾಗ ಬೀಳ್ತಾನು ಅವ್ರು ಮೇಣ ಅಂತ ನೀನು ಹಾದಿ ಬಿದ್ದ ಅಲ್ಲಿ ಗುಡ್ಡಿನಾಗಿನ ಹಾದಿ ಬಿದ್ದು ನಂಗೆ ಬಿಡಿಸಿನು ಎಲ್ಲ ರಿಕಾರ್ಡಿಂಗ್ ಮಾಡ್ಕೊಂಡು ಇದು ಬೇಬಾಕ್ ಮಾಡಕ್ಕೆ 20-22 ವರ್ಷ ಹಜಾರು ಮಂದಿ ನೋಡ್ಯಾಕ್ರೆ ಅಂಜಿಕೆ ಹಿಡಿದು ಅವು ಖತರ್ನಾಕ್ ಮಂದಿ ಅವ. ಅಂಜಿಕೆ ಹಿಡಿದು ಯಾರು ಭೀ ಹೇಳೋಲ್ಲ. ನನ್ನ ಮೊಮ್ಮಗನಿಗೆ ಮುಚ್ಚಕ್ಯಾವ, ನನ್ನ ಕೇಸ್ ಮುಚ್ಚಕ್ಲತ್ತವ. ನಮ್ಗೆ 10 लाख रुपए ತಗೊಂಡು ಮಾಸ್ಟರ್ ಹೊಡೆದಾಗ ಶಾಲಿ ಬರೋ ಮಾಸ್ಟರ್ 10 लाख रुपए ತಗೊಂಡು ಅವ್ನ ದಂಡ ತಗೊಂಡು ಅವನಿಗೆ ಕೊಲೆ ಮಾಡ್ಯಾವ. ಸಣ್ಣ ಕೂಸು, ಮದ್ಯಾಗಿಲ್ಲ ಕೂಸು, ಒಂದ್ ಕಪ್ಪರ್ ಮಾಡಿದ ಸಣ್ಣ ಹುಡುಗ ಕಟಾಕಣಿತ ಬಾಳ ಜೈಲಿಗೆ ಹಾಕಿದ. ನಾ ಬಿಡಿಸ್ಕೊಂಡ್ ಬರ್ತಿದ್ದ, ಎಲ್ಲಿ ಬಿಡಿಸ್ಕೊಂಡ್ ಬರ್ತಿದ್ದ. ನಾ ಯಾರು ಮಾಡಿದ್ರೆ ಯಾರು ಬರ್ತಾವ ಅವ್ನ ಸರಿ ನಾ ಸರ್ ನಂಗೆ ಕೊಲೆ ಕಂಡಾಗ ನನ್ನ ಮೊಮ್ಮಗನಿಗೆ ಮುಂದೆ ಆಗ ನೀವು ಕೊಲೆ ನಿಂತಿಲ್ಲ. ನಮಗೆ ನ್ಯಾಯ ಬೇಕು ಸರ್. ನನ್ನ ಠಾಣೆ ಹತ್ತಿ ಮನೆ ಅದ, ಊರಾಗ ಚಿಂತಾಗಿಲ್ಲ. ಹಿಂಗೆ ಠಾಣೆ ಅದಂದ್ರೆ ಹಿಂಗೆ ಮನೆ ಅದ. ನನ್ನ ಮನೆ ಮುಂದೆ ಕಬ್ಜಾ ಮಾಡ್ಯಾರ ಅವರು, ಆ ಕೊಲೆಗಿನ ಅವರು. ಆ ಜಾಗದ ವೈದಿನು ಇವ್ರ ಕೈಲಿಂದ ಬರಲ್ಲ. ನೀ ಕರ್ಕೊ ಬಂದು ಕರೆಸಿ ಸೇರಿ ಕೂಡಿಸಿ ಅಲ್ಲೇ ಯಾನ ಧರ್ಕಸ್ಕಾರ ಯಾನ್ ಕೊಲೆಕ್ಯಾವ, ಅಲ್ಲೇ ಎಲ್ಲಿ ಮುಚ್ಚಿಕ್ಯಾವ, ಕೊತ್ಮಣಿ ಇತ್ತಂದ್ರೆ ಮೂತಿ ಕಟ್ಟಿ ಬಿಡಿಸಿ ಕ್ಯಾಮ್ರಾದಾಗ ಕಾಣಿಸ ಎಲ್ಲ ಪೊಲೀಸ್ ಕ್ಯಾಮ್ರಾ ನೋಡಿ. ಈಗ ಹುಡುಗನ ಅಂತ ಹೇಳಿದಲ್ಲ ಮನಿ ಯಾಕೆ ಹುಡುಗ ಸರ್ ನನ್ನ ಜಾಗ ಯಾರೋ ಒಬ್ರು ಮಾತಾಡಿ ಇಬ್ಬರು ಜಾಗ ಲಪಡ ಇದ್ದು ಪೈಲೆ ನನ್ಗೆ ಎಟ್ಕೆ ಕೊಡುದು. ನಾ ಜಾಗ ತಗೊಂಡಿದ್ದು ಜಮಾನದಾಗ 25-30 ವರ್ಷನು. ಅದು ಖಾಲಿ ಜಾಗ ನಾ ಮುಂದೆ ಕಟ್ಟಿಲ್ಲ ಅಂದು ಅವು ಬಂದಲ್ಲಿ ಕಬ್ಜಾ ಆಗುದು. ಅವು ಇಬ್ಬರು ಒಳಗಿದ್ದೀನಿ. ಅವ್ರು ದಯಾನಂದು ಇವ ಅಂಕೋಶ ಇಬ್ಬರು ಜಾಗ ತಗೊಂಡು ನನ್ಗೆ ಹಾದಿ ಇಲ್ಲೋ ನನ್ಗೆ ಸಂದೋಡಿ ಆಗಿ ನನ್ನ ಮನೆ ನನ್ನ ದರವಾಜಿ ಮುಂದೆ ನೀವು ರೋಜರ್ ಹಾಕ್ಲತ್ತೀರಿ, ನಿಮ್ಮ ಕಾಲು ಬೀಳ್ತಾರೆ, ಮುಂದೆ ಕಬ್ಜಾ ಮಾಡಬೇಡ್ರಿ. ನನಗೆ ಈಟ್ ಸಂದೋಡಿ ಬಿಟ್ಟು ರೋಜರ್ ಹಚ್ಚಾಕದು. ರೋಜರ್ ಹಚ್ಚಾಕದ್ರೆ ನಾನು ರೋಜರ್ ಆಗತ್ತಿದ್ದೆ. ನಾನು 3 ಮಂದಿ ಎಲ್ಲ ಮುಚ್ಚಾಕ ನಿನ್ಗೆ ಹಾಕಲಾಕ ಹೊತ್ಮನಿಗೆ ನಿನ್ ಕತ್ತಲಾಗ ನಿನ್ ಕಾಣಿಸಿದ್ರು ನೀನು ಬಿದ್ದು ಸತ್ತೋಯ್ತಿದ್ರು. ನಾ ಮುಚ್ಚಾಕದ್ರೆ ಮತ್ತೆ ಕಳ್ಕೊಳ್ತಾನೆ ಕಲ್ ತಂದು ಟ್ರಾಕ್ಟರ್ ಕಲ್ ಹಾಕ್ದು. ನನ್ಗೆ ಹೋಗ್ಲಾಕ ಬರ್ಲಾಕ ಹಾಕಿಲ್ಲ. ಅಲ್ಲೇ ಮುಂದೆ ಹೊಡೆದು ನನ್ಗೆ ಅಲ್ಲಿ ನನ್ನ ಬಗ್ಗಲ ಈಗ ಹಿಂಗೆ ಠಾಣ ಅದ, ಈಗ ಹಿಂಗೆ ನನ್ನ ಮನೆ. ನಾ ಠಾಣಕ್ಕೆ ಹೋದ, ನನ್ನ ಮುಂದೆ ಅನ್ಯಾಂಬ ಅದಕ್ಕೆ ರೊಕ್ಕ ಕೊಟ್ಟ. ನನ್ಗೆ ಕರ್ದಿಲ್ಲ, ನನ್ಗೆ ಒಳಗೆ ಬರ್ಕೊಟ್ಟಿಲ್ಲ. ಅವ್ರಿಗೆ ಒಳಗೆ ಹೋಗಿ ಮಾತಾಡ್ಕೊಂಡು ನಾನು ಹೊಡೆದಿದ್ದು. ನನ್ಗೆ 3 ದಿನ ನಾನು ದವಾಖಾನೆಗಿದ್ದ. ಗುಡ್ಲಿಂಗ್ ಸಾಗ ನನ್ಗೆ ಗುಡ್ಲಿಂಗ್ ನನ್ಗೆ ಹೊಡೆದ. ನಾನು ದವಾಖಾನೆಗಿದ್ದ. ಅಲ್ಲಿ ಕಾಗದ ಹಿಂಗೆ ಬರ್ಕೊಂಡ ಎಲ್ಲಿ ಬಿಡ್ಸಾಗ್ದೋ ಎಲ್ಲಿ ಬೈ ನೀವು ಹೋಗಿ ಅರ್ಜಿ ಬರ್ಕೊಂಡು ಬಂದ್ರೆ ನಾ ಅರ್ಜಿ ಬರ್ಕೊಂಡು ಬಂದ. ನಮ್ಮ ಅರ್ಜಿ ಮುಚ್ಚಾಗ್ದು. ನಮ್ಗೆ ಕೇರ್ ಮಾಡೋಂಟ ಹಾಂಗೆ ನನ್ನ ಕೊಲೆ ಹಾಕೊಂಡಿದ್ದ. ಈ ವರಮ್ಲಿಂದು ಪಾರಾಗ ಹೋಯ್ದು ಕಳ್ತನ ಮಾಡ್ಯಾವ. ಇದು ಜಾಗದಲ್ಲಿ ಗಾಡಿ ಹಾಕಿಲ್ಲ, ಕಳ್ತನ ಮಾಡ್ಯಾವ. ಪೈಪಿನ ಇಟ್ಟು ಟುಕಡಿ ಕಳ್ತನ ಮಾಡ್ಯಾವ ಅಂತ ಕೊಲೆ ಮಾಡ್ಯಾವ. ಪೈಪ್ ತುಕಡಿ ಕಳ್ತನ ಮಾಡಿದೇನು ಅವನೇ ತಂದ ಸರ್ ಗಿಡೋ ಮಾಡ್ಯಾವ ಅವರು. ಈಗ ಸರಿ ಬಂದಿಲ್ಲ ಅನ್ನತ್ತರ ಅವರು ಠಾಣೆಗೆ ಅವ್ರ ಮನೆ ಮುಂದೆ ತಂದು ತೋರ್ಸಾರ. ಆ ಪೈಪ್ ಟುಕಡಿ ಅವ್ರ ಮನೆ ಮುಂದೆ ತಂದಾವ ಚೀಲ್ದಾಗ ಹಾಕೊಂಡು. ಅವ್ರ ಮನೆ ನಾವು ಓಡ್ಸಾಕ್ಯಾವ ಅಂತ ಓಡಿದ್ರೆ ಯಾರನ್ನ ಮಾಡಿರ್ಬೇಕು. ಸಣ್ಣ ಓಡೋಗ್ಬೇಕಂದಿದ್ದು ನಾವು ಒಂದಿನ ನಾವು ನೋಡಿಲ್ಲ. ನಾವು ಮೊಟ್ಟಿ ಹುಡ್ಕತ್ತೇವು. ಅವ್ ಹಳದಾಗಿ ಊರು ಬನ್ನಿ, ನಾವ್ ಯಾಕೆ ನೋಡಕ್ ಹೋಗರಿ. ಅದು ಸುಕ್ಕ ಬಿದ್ದ ಹಿಂಗೆ ಒಳಗಿನೇ ಅವ್ರು ಹೇಳಿದ್ರೆ ನೀವು ಹುಡುಗ್ರಿ ನಾವು ಹುಡುಕ್ತೇವ್ ಅಂದ್ರೆ ಅವರು ಚಂಡಿ ಸಿಕ್ಕ ಚಂಡಿ ಬಾರಿ. ಈಗ ಇನ್ನೊಮ್ಮೆ ಇನ್ಕ್ವೈರಿ ಚಲೋ ಆಗ್ಬಿ ನಿಮ್ಗೆ ನ್ಯಾಯ ಸಿಗ್ಬೇಕು. ಮಾಡ್ಬೇಕಾದಕ್ಕೆ ಅವರು ಡೆಡ್ ಬಾಡಿ ತೆಗಿಬೇಕು, ಮತ್ತೆ ಅದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡ್ಬೇಕು ಸರ್. ಅದಕ್ಕೆ ದೇಶಪಾಡಿ ಮಾಡ್ಬೇಕು, ಅವ್ರಿಗೆ ಶಿಕ್ಷೆ ಮಾಡ್ಬೇಕು. ಅವ್ರಿಗೆ ಬಿಡೋ ಅಂತ ಚಾರ್ಜ್ ಶೀಟ್ ಬಂದಿನಾಗು. ಅವ್ರಿಗೆ ಬಿಡೋದಿಲ್ಲ. ನನ್ಗೆ ನ್ಯಾಯ ಬೇಕು. ಅವ್ರಿಗೆ ಫಾಂಸಿ ಶಿಕ್ಷೆ ಕೊಟ್ಟರೆ ನನ್ನ ಆತ್ಮ ಶಾಂತ ಆಗಲು. ನನ್ನ ಸಣ್ಣ ಹುಡುಗ ಬಂದಿತ್ತು ತಮ್ಮನ ಕನ್ನಡ ಆಯ್ತು. ಪೂಜ್ಯ ಡಾಕ್ಟರ್ ಬಸವ ಪಟ್ಟದೇವರು ಜಿಲ್ಲಾ ರಂಗಮಂದಿರದಲ್ಲಿ ಸಂಜೆವರೆಗೆ ನಡೆದ ರಾಜ್ಯ ಮಟ್ಟದ 69ನೇ ಕರ್ನಾಟಕ ರಾಜ್ಯೋತ್ಸವ ಗಡಿ ಕನ್ನಡಿಗರ ಉತ್ಸವವನ್ನು ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಡಾಕ್ಟರ್ ವಿಶ್ವನಾಥ್ ಜಿಪಿ ಬೆಂಗಳೂರು ಉದ್ಘಾಟಿಸಿ, ಕನ್ನಡದ ನೆಲದವರಾದ ನಾವು ಕನ್ನಡದ ಕುಲದವರಾಗಿ ಕನ್ನಡ ನೆಲ ಜಲ ಸಾಹಿತ್ಯ ಸಂಸ್ಕೃತಿ ಪ್ರಸಾರ ಮಾಡುವ ಕಾರ್ಯ ಪ್ರತಿಯೊಬ್ಬ ಕನ್ನಡಿಗ ಮಾಡಬೇಕು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವೀರ ಕನ್ನಡಿಗರ ಸೇನೆ ವಿಶ್ವ ಕನ್ನಡಿಗರ ಸಂಸ್ಥೆ ಕೆಲಸ ಮಾಡುತ್ತಿದೆ. ರಾಷ್ಟ್ರದ ಭಾಗಗಳಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಕನ್ನಡ ಸೇವೆ ಮಾಡುತ್ತಿದ್ದವರಿಗೆ ಗುರುತಿಸಿ ಕರ್ನಾಟಕ ರಾಜ್ಯೋತ್ಸವ ರತ್ನ, ಕಲ್ಯಾಣ ಕರ್ನಾಟಕ ಕಾಯಕ ರತ್ನ ಪ್ರಶಸ್ತಿ 100 ಜನರಿಗೆ ಪ್ರದಾನ ಮಾಡಲಾಗಿದೆ
ಇದು ಶ್ಲಾಘನೀಯ ಕಾರ್ಯವಾಗಿದೆ. ಚನ್ನಬಸವ ಪಟ್ಟದೇವರು ಕುರಿತು ಪ್ರೊಫೆಸರ್ ಉಮಾಕಾಂತ್ ಮೀಸೆ, ಜಯದೇವಿ ತಾಯಿ ಲಿಗಾಡೆ ಕುರಿತು ಸುನೀತಾ ಬಿರಾದರ್, ಗಡಿ ಭಾಗದ ಪತ್ರಿಕೆ ಸರ್ಕಾರದ ಯೋಜನೆಗಳ ಪ್ರಕಾಶ್ ದೇಶ್ಮುಖ್, ಪ್ರಾಸ್ತಾವಿಕ ನುಡಿ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಸುಬ್ಬಣ್ಣ ಕರ್ಕನಳ್ಳಿ ಮಾತನಾಡಿ, ಕಳೆದ 2 ವರ್ಷದಿಂದ ಬೀದರ್ ಜಿಲ್ಲೆಗೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಸಂಘ ಸಂಸ್ಥೆಗಳಿಗೆ ಧನ ಸಹಾಯ ನೀಡುತ್ತಿಲ್ಲ. ಗಡಿ ಭಾಗದಲ್ಲಿ ಕನ್ನಡ ಕಾರ್ಯ ನಿರಂತರವಾಗಿ ಮಾಡಬೇಕಾಗಿದೆ. ಸರ್ಕಾರ ಗಡಿ ಭಾಗದ ಜಿಲ್ಲೆಗಳ ಸಂಘ ಸಂಸ್ಥೆಗಳಿಗೆ ಸಹಾಯಧನವನ್ನು ನೀಡಬೇಕು ಎಂದರು. ಉತ್ತರ ಪ್ರದೇಶದ ವಾರಣಾಸಿ ರೈಲು ನಿಲ್ದಾಣದಲ್ಲಿ ಭೀಕರ ಅಗ್ನಿ ದುರಂತ ಸಂಭವಿಸಿದ್ದು, ಪಾರ್ಕಿಂಗ್ ಪ್ರದೇಶದಲ್ಲಿ ಅಗ್ನಿ ಆಕಸ್ಮಿಕ ಸಂಭವಿಸಿ 150ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ಸುಟ್ಟು ಭಸ್ಮವಾಗಿವೆ. ರಾತ್ರಿ ಈ ಘಟನೆ ನಡೆದಿದ್ದು, ಪ್ರಾಣಹಾನಿಯಾಗಿರುವ ಬಗ್ಗೆ ವರದಿಯಾಗಿಲ್ಲ. ವಾರಣಾಸಿಯ ಕಂಟೋನ್ಮೆಂಟ್ ರೈಲು ನಿಲ್ದಾಣದ ವಾಹನ ನಿಲುಗಡೆ ಪ್ರದೇಶದಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು, 150ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ಸುಟ್ಟು ಭಸ್ಮವಾಗಿವೆ ಎಂದು ರೈಲ್ವೆ ಅಧಿಕಾರಿಗಳು ಶನಿವಾರ ತಿಳಿಸಿದ್ದಾರೆ. ವಿಚಾರ ತಿಳಿದ ಕೂಡಲೇ ರೈಲ್ವೆ ರಕ್ಷಣಾ ಪಡೆ, ಆರ್ಪಿಎಫ್, ಸರ್ಕಾರಿ ರೈಲ್ವೆ ಪೊಲೀಸ್, ಜಿಆರ್ಪಿ ತಂಡ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಘಟನೆಯ ಬಗ್ಗೆ ಹೆಚ್ಚುವರಿ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಲಾಲ್ಜಿ ಚೌಧರಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ರೈಲ್ವೆ ನೌಕರರಿಗಾಗಿ ಪಾರ್ಕಿಂಗ್ ಸ್ಟ್ಯಾಂಡ್, ವಾಹನ ನಿಲುಗಡೆ ನಿರ್ಮಿಸಲಾಗಿತ್ತು. ಅಗ್ನಿ ಅವಘಡದಿಂದ ಸಾಕಷ್ಟು ಹಾನಿಯಾಗಿದೆ ಎಂದು ಹೇಳಿದ್ದಾರೆ. ರೈಲ್ವೆ ಸಿಬ್ಬಂದಿಗಾಗಿಯೇ ಮೀಸಲಿರಿಸಲಾಗಿದ್ದ ಪಾರ್ಕಿಂಗ್ ಜಾಗ ಇದಾಗಿದ್ದು, ಇಲ್ಲಿ ಬೆಂಕಿ ಆಕಸ್ಮಿಕ ಸಂಭವಿಸಿದೆ. ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಈ ಬಗ್ಗೆ ತನಿಖೆ ನಡೆಸಲು ಸಮಿತಿಯನ್ನು ರಚಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. चालू करा लीजिए वो भी बस बस रहने दीजिए, पानी फेंकने दीजिए। इसमें कपड़ा रखा है। अब इसमें सब कुछ सीओ साहब 3 गाड़ी फायर ब्रिगेड की मौके पे है। हम लोग सब मिलके आग बुझा दिए हैं। हेलो, गाड़ियाँ जली हैं। हाँ, अब गाड़ियों की संख्या भी तो जब थोड़ा सा भाप कार चल रहा है। 60 सेकंड का कब वो है। भाई यहाँ मत खड़े हो जाओ लोग। आप लोग चलिए थोड़ा हटिए। हमारी जल बाकी लोग यहाँ मत बचे, मत खड़े हुए हैं। भीड़ मत लगाइए, हटिए यहाँ से। हटाओ हटाओ। चलो चलो तेज करिए।
ಪ್ರಸ್ತುತ ವಿಷಯಕ್ಕೆ ಸಂಬಂಧಿಸಿದಂತೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೀದರ್ ಘಟಕ ವತಿಯಿಂದ ವಿಶ್ವವಿದ್ಯಾಲಯಗಳು ಶಿಕ್ಷಣದ ಭಾಗವಾಗಬೇಕು ಹೊರತು ರಾಜಕಾರಣದ ಕೇಂದ್ರವಾಗಬಾರದು ಎಂಬ ಉದ್ದೇಶದಿಂದ ಸಂವಿಧಾನಿಕ ಹುದ್ದೆಯಾದ ಗೌರವಾನ್ವಿತ ರಾಜ್ಯಪಾಲರಿಗೆ ವಿಶ್ವವಿದ್ಯಾಲಯಗಳ ಕುಲಪತಿ ಹುದ್ದೆಯು ರಾಜ್ಯಪಾಲರ ಬಳಿ ಇರುತ್ತದೆ. ಆದರೆ ರಾಜ್ಯ ಸರ್ಕಾರ ದಿನಾಂಕ 27/11/2024 ನಡೆದ ಸಂಪುಟ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಕುಲಪತಿ ಅಧಿಕಾರವನ್ನು ರಾಜ್ಯಪಾಲರಿಂದ ಮುಖ್ಯಮಂತ್ರಿಗಳಿಗೆ ನೀಡುವ ನಿರ್ಧಾರವನ್ನು ಸಂಪುಟ ಸಭೆಯು ಮಾಡಿದೆ. ಇದರಿಂದ ವಿಶ್ವವಿದ್ಯಾಲಯಗಳಲ್ಲಿ ರಾಜಕೀಯ ಸ್ಥಾನವಾಗಿ ಪರಿವರ್ತನೆಯಾಗುವ ಎಲ್ಲಾ ಲಕ್ಷಣಗಳು ಕಂಡುಬರುತ್ತಿವೆ. ಈ ನಡೆಯನ್ನ ಸರ್ಕಾರ ಕೂಡಲೇ ಕೈಬಿಟ್ಟು ಮೊದಲಿನಂತೆ ರಾಜ್ಯಪಾಲರು ಕುಲಪತಿ ಹುದ್ದೆಯಲ್ಲಿ ಇರುವಂತೆ ಆನಂದ್ ಅಮನಬಾದೆ ನಗರ ಕಾರ್ಯದರ್ಶಿಗಳಾದ ಆನಂದ್ ಅಮನಬಾದೆ ಮಾತನಾಡಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪವನ್ ಕುಂಬಾರ್, ನಗರ ಸಹ ಕಾರ್ಯದರ್ಶಿ ಪವನ್ ಪಾಂಚಾಳ್, ಲಿಂಗದೇವ ಗುತ್ತಿ, ಅತೀಶ್, ಶಾಂತ್ ಪಾಷಾ, ಪ್ರಾರ್ಥನಾ, ಮಮತಾ, ಅಂಬಿಕಾ, ಸೀತಾ, ವಿದ್ಯಾರ್ಥಿನಿಯ ಕಾರ್ಯಕರ್ತರು, ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.